ಕಟಕ ರಾಶಿಯ ಆಳವಾದ ಭಾವನಾತ್ಮಕ ಜಗತ್ತು. ಯಾವಾಗಲೂ ಮುಖದ ಮೇಲೆ ಮುದ್ದಾದ ನಗು ಇಟ್ಕೊಂಡು ಎಲ್ಲರ ಕಷ್ಟಕ್ಕೂ ಹೆತ್ತ ತಾಯಿಯಂತೆ ಮಿಡಿಯುವ ನಿಮ್ಮ ಆ ಕೋಮಲ ಮನಸ್ಸಿನ ಹಿಂದೆ ಎಷ್ಟು ನೋವಡಗಿದೆ ಅಂತ ಒಮ್ಮೆ ಯೋಚಿಸಿ ನೋಡಿ. ನೀವು ಪ್ರತಿಯೊಬ್ಬರಿಗೂ ಆಸರೆಯಾಗಿ ನಿಂತು ಜವಾಬ್ದಾರಿ ತಗೊಳ್ತೀರಾ, ಸಂಕಟದಲ್ಲಿದ್ದವರ ಪರವಾಗಿ ಬೆಟ್ಟದಂತೆ ನಿಲ್ತೀರಾ. ಆದ್ರೆ ದಿನದ ಕೊನೆಗೆ ನೀವು ಮಾತ್ರ ಸಂಪೂರ್ಣ ಒಂಟಿಯಾಗಿ ನಿಮ್ಮ ಕಣ್ಣೀರನ್ನ ಒರೆಸಲು ಯಾರೂ ಇಲ್ಲವಲ್ಲ ಅನ್ನೋ ಭೀಕರ ನೋವಲ್ಲಿ ಕುಳಿತಿರ್ತೀರಾ. ಹೌದಲ್ವಾ? ಯಾರೇ ಏನೇ ಸಮಸ್ಯೆ ಇದ್ರೂ ಅತಿಯಾಗಿ ಹಚ್ಚಿಕೊಂಡು ಕಾಪಾಡುವ ನಿಮ್ಮ ಈ ರಕ್ಷಣಾತ್ಮಕ ಗುಣವೇ ಕೊನೆಗೆ ನಿಮ್ಮನ್ನು ಒಂಟಿತನದ ಜ್ವಾಲೆಯಲ್ಲಿ ಬೇಯುವಂತೆ ಮಾಡುತ್ತದೆ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಕಟಕ ರಾಶಿ ಅಂದ್ರೆ ಕೇವಲ ಅತಿಯಾಗಿ ಭಾವುಕರಾಗುವ ಅಳುವ ರಾಶಿಯಲ್ಲ, ಅದರೊಳಗೆ ಅಗಾಧವಾದ ಸಾಗರ ಆಳದಷ್ಟೇ ತೀವ್ರವಾದ ಯಾರಿಗೂ ಕಾಣದ ಭಾವನೆಗಳ ಮಹಾಸಮುದ್ರವೇ ಇದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನ ಭೇದಿಸಲಿದ್ದೇವೆ. ಕಟಕ ರಾಶಿಯವರು ಯಾಕೆ ಹಠಾತ್ನೆ ಎಲ್ಲರ ಸಂಪರ್ಕ ಕಳೆದುಕೊಂಡು ತಮ್ಮದೇ ಆದ ಜಗತ್ತಿನಲ್ಲಿ ಅಂದ್ರೆ ತಮ್ಮದೇ ಕವಚದೊಳಗೆ ಒಂಟಿಯಾಗಿರೋಕೆ ಇಷ್ಟಪಡ್ತಾರೆ ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರು ಇದನ್ನ ನೋಡಿ ಇವರಿಗೆ ತುಂಬಾ ಅಹಂಕಾರ ಅಥವಾ ಇವರು ಸೋಲು ಒಪ್ಪಿಕೊಂಡು ಮುಖ ತಿರುಗಿಸಿದ್ದಾರೆ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದ್ರೆ ಒಂದು ವಿಷಯ ನಿಮಗೆ ಗೊತ್ತಾ? ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಇದು ಇವರ ದೌರ್ಬಲ್ಯ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಭಯಾನಕ ಸತ್ಯ. ಮತ್ತೊಂದು ಆಶ್ಚರ್ಯ ವಿಷಯ ಅಂದ್ರೆ ಇದೇ ಇವರ ಅತಿದೊಡ್ಡ ಸೂಪರ್ ಪವರ್ ಕೂಡ ಹೌದು. ಬನ್ನಿ ಈ ಏಕಾಂಡದ ಹಿಂದಿರೋ ಅಸಲಿ ಕಥೆಯನ್ನ ನೋಡೋಣ. ಕಟಕ ರಾಶಿಯವರ ಆಳವಾದ ಹೇಳಿಕೊಳ್ಳಲಾಗದ ನೋವನ್ನ ಅರ್ಥ ಮಾಡಿಕೊಳ್ಳೋದು ಇವತ್ತು ನಮಗೆ ಬಹಳ ಮುಖ್ಯ. ಅವರು ಸಮಾಜದಿಂದ ಹೀಗೆ ದಿಢೀರನೆ ದೂರ ಉಳಿಯೋದಕ್ಕೆ ಕಾರಣ ಅವರ ಹಠ ಅಲ್ಲ, ಇದು ಅವರ ಭಾವನಾತ್ಮಕ ಉಳಿವಿಕೆ ಅಂದ್ರೆ ಎಮೋಷನಲ್ ಸರ್ವೈವಲ್. ಪ್ರಪಂಚದ ಕೃತಜ್ಞತೆಯಿಂದ ಮತ್ತು ನಂಬಿಕೆ ದ್ರೋಹದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಅವರಿಗೆ ಕೊಟ್ಟಿರುವ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದು. ಈ ರಹಸ್ಯ ಗೊತ್ತಾದ್ರೆ ನೀವೇ ಆಶ್ಚರ್ಯ ಪಡ್ತೀರಾ, ಏಕೆಂದ್ರೆ ಹೊರಗಿನ ಪ್ರಪಂಚದ ಮೋಸದ ಆಟಗಳು ಇವರ ಮುಗ್ಧ ಮತ್ತು ನೇರವಾದ ಮನಸ್ಸನ್ನ ತೀವ್ರವಾಗಿ ಘಾಸಿಗೊಳಿಸುತ್ತವೆ. ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನದ ರಹಸ್ಯ. ಈಗ ಮೊದಲನೇ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಟಕ ರಾಶಿ ಜಲತತ್ವವನ್ನು ಹೊಂದಿರುವ 4ನೇ ರಾಶಿ. ಜಲತತ್ವ ಅಂದ್ರೆ ಏನ್ ಗೊತ್ತಾ? ಇದು ಅಪಾರ ಕರುಣೆ, ಅತಿ ಸೂಕ್ಷ್ಮತೆ ಮತ್ತು ಅಂತಃಪ್ರಜ್ಞೆಯ ಸಂಕೇತ. ಅಂದ್ರೆ ಇವರು ತಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಚಾರದಲ್ಲೂ ಜನರ ನೋವು ಮತ್ತು ನಕಲಿ ಸ್ವಭಾವವನ್ನ ತಕ್ಷಣವೇ ಗ್ರಹಿಸಿ ಬಿಡ್ತಾರೆ. ಯಾರಾದರೂ ಕಷ್ಟದಲ್ಲಿದ್ರೆ ಅಥವಾ ಅಸಹಾಯಕರಾಗಿದ್ರೆ ಇವರು ತಕ್ಷಣವೇ ಆ ಜವಾಬ್ದಾರಿಯನ್ನ ತಾನೇ ಹೊತ್ಕೊಳ್ತಾರೆ. ಒಂದು ನದಿ ಹೇಗೆ ಎಲ್ಲರ ದಾಹವನ್ನು ತಣಿಸಲು ತನ್ನನ್ನೇ ಧಾರೆ ಏರಿಸುತ್ತದೋ ಹಾಗೆ ಕಟಕ ರಾಶಿಯವರು ಇತರರ ಸಂತೋಷಕ್ಕಾಗಿ ತಮ್ಮ ಶಕ್ತಿ ಮತ್ತು ಪ್ರೀತಿಯನ್ನೇ ಧಾರೆ ಏರುತ್ತಾರೆ. ಇದೇ ಇವರ ದೊಡ್ಡ ಶಕ್ತಿ, ಜೊತೆಗೆ ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಕೆಲವು ಸಮಯ ಇವರು ತುಂಬಾ ಜನರ ಮಧ್ಯೆ ಇದ್ದಾಗಲೂ ಸುಮ್ಮನೆ ಮೌನವಾಗಿ ಕೂತಿರ್ತಾರೆ, ವಿಪರೀತ ದಣತಂತೆ ಫೀಲ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಾ? ಇದು ಖಂಡಿತ ಫಿಸಿಕಲ್ ಆಯಾಸ ಅಲ್ಲ, ಇದು ಅಕ್ಷರಶಃ ಎಮೋಷನಲ್ ಬರ್ನ್ಔಟ್ ಅಂದ್ರೆ ಭಾವನಾತ್ಮಕ ಬಳಲಿಕೆ. ಬೇರೆಯವರ ನಕಾರಾತ್ಮಕ ಶಕ್ತಿ ಮತ್ತು ಕಷ್ಟಗಳನ್ನ ಹೀರಿ ಇವರ ಮನಸ್ಸು ಸಂಪೂರ್ಣವಾಗಿ ನಿತ್ರಾಣಗೊಂಡು ಬಿಡುತ್ತದೆ. ಜನರ ಮುಖ ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ನಾಟಕ ಮಾಡ್ತಿದ್ದಾರೋ ಅಥವಾ ನಿಜವಾಗಿಯೋ ಅಂತ ಪತ್ತೆ ಹಚ್ಚುವ ದೈವಿಕ ಶಕ್ತಿ ಇವರಲ್ಲಿದೆ. ಈ ನಿರಂತರ ಪ್ರಕ್ರಿಯೆ ಇವರ ಎನರ್ಜಿಯನ್ನೇ ಹೀರಿಬಿಡುತ್ತದೆ. ಅದಕ್ಕೆ ಅವರು ಜನರಿಂದ ದೂರ ಹೋಗೋದು ಇದು ದ್ವೇಷದಿಂದ ಅಲ್ಲ, ಬದಲಾಗಿ ತಮ್ಮನ್ನು ತಾವು ಈ ಭಾವನಾತ್ಮಕ ಬಳಲಿಕೆಯಿಂದ ಕಾಪಾಡಿಕೊಳ್ಳಲು ಇರೋ ಒಂದೇ ದಾರಿ ಅನ್ನೋ ಕಾರಣಕ್ಕೆ. ಇವರ ಪ್ರತಿಯೊಂದು ಗುಣದ ಹಿಂದೆಯೂ ಬ್ರಹ್ಮಾಂಡದ ಒಂದು ದೊಡ್ಡ ಶಕ್ತಿ ಅಡಗಿದೆ. ಇವರ ಆಳವಾದ ಕರುಣೆ ಜಲತತ್ವದಿಂದ ಬರುತ್ತೆ. ಎಲ್ಲರನ್ನೂ ತಮ್ಮವರೇ ಅಂದು ನಂಬಿಬಿಡುವ ಆ ಮುಗ್ಧತೆ ಇವರ ಆಡಳಿತ ಗ್ರಹವಾದ ಚಂದ್ರನಿಂದ ಬರುತ್ತೆ. ಸಮಾಜದಿಂದ ದೂರ ಸರಿಯೋದು ಕೇವಲ ಆತ್ಮರಕ್ಷಣೆಯ ತಂತ್ರ, ಆದರೆ ಕಷ್ಟಗಳನ್ನ ಎದುರಿಸಿ ಮುನ್ನುಗ್ಗುವ ಆ ಅದ್ಭುತ ಶಕ್ತಿ ಇವರ ಚತುರ್ಥ ಭಾವದಿಂದ ಬರುತ್ತದೆ. ಈ ಎಲ್ಲ ನಿಗೂಢ ಅಂಶಗಳು ಒಟ್ಟಾಗಿ ಸೇರಿಯೇ ಕೃತಜ್ಞ ಜನರಿಂದ ಸಂಪೂರ್ಣವಾಗಿ ದೂರ ಸರಿಯುವಂತೆ ಇವರ ಆತ್ಮವನ್ನೇ ಒತ್ತಾಯಿಸುತ್ತದೆ. 4ನೇ ಮನೆಯ ಗುಪ್ತ ಜ್ಯೋತಿಷ್ಯ ರಹಸ್ಯ. ಮುಂದಿನ ಹಂತಕ್ಕೆ ಹೋಗೋಣ. ಇದು 4ನೇ ಮನೆಯ ಗುಪ್ತ ರಹಸ್ಯ. ಇಲ್ಲಿ ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗುತ್ತೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಕಟಕ ರಾಶಿ ಕಾಲಪುರುಷನ 4ನೇ ಮನೆಯನ್ನ ಅಂದ್ರೆ ಸುಖಭಾವ ಅಥವಾ ಮಾತೃಭಾವವನ್ನ ಪ್ರತಿನಿಧಿಸುತ್ತದೆ. ಚಂದ್ರ ಗ್ರಹದ ಆಧಿಪತ್ಯದಲ್ಲಿರೋ ಈ ಮನೆ ಇವರನ್ನ ಸದಾ ಪ್ರೀತಿಯನ್ನ ಹಂಚುವಂತೆ ಮತ್ತು ಎಲ್ಲರಿಗೂ ಆಸರೆಯಾಗುವ ಕಡೆಗೆ ಬಹಳ ವೇಗವಾಗಿ ಸೆಳೆಯುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಇದೆ. ಇದೇ ರಾಶಿ ಚಕ್ರದ ಹೃದಯ ಭಾಗವಾಗಿರೋದ್ರಿಂದ ಇವರು ಮಗುವಿನಂತಹ ನಿಷ್ಕಲ್ಮಶ ಮನಸ್ಸನ್ನ ಹೊಂದಿರುತ್ತಾರೆ. ಇವರು ಜನರ ಜೊತೆ ತುಂಬಾ ಬೆರೆತಾಗ ಬೇರೆಯವರ ಸ್ವಾರ್ಥ ಮತ್ತು ಕಪಟತನ ಇವರನ್ನ ಸುಲಭವಾಗಿ ಆಕ್ರಮಿಸುತ್ತವೆ ಮತ್ತು ಗಾಯಗೊಳಿಸುತ್ತವೆ. ಹಾಗಾಗಿಯೇ ಇವರ ಆತ್ಮ ಸುರಕ್ಷತೆಗಾಗಿ ಮತ್ತು ಶಕ್ತಿಯನ್ನ ಮರುಸಂಗ್ರಹಿಸಲು ಪದೇ ಪದೇ ಏಕಾಂತಕ್ಕೆ ತಳ್ಳಪಡುತ್ತಾರೆ. ಕಟಕ ರಾಶಿಯವರು ಒಂಟಿಯಾಗಿ ಕೂತಿರೋದನ್ನ ಅಥವಾ ಮೌನವಾಗಿರೋದನ್ನ ಯಾರಾದರೂ ಇವರು ಸೋಲು ಅಥವಾ ಜವಾಬ್ದಾರಿಯಿಂದ ಓಡಿ ಹೋಗ್ತಿದ್ದಾರೆ ಅಂತ ಅಂದುಕೊಂಡ್ರೆ ಅದು 100ಕ್ಕೆ 100 ತಪ್ಪು. ಈ ಮೌನ ವಾಸ್ತವದಿಂದ ಓಡಿ ಹೋಗೋ
ಹೋಗೋದಲ್ಲ, ಬದಲಾಗಿ ಆ ಏಕಾಂತದಲ್ಲಿ ಅವರ ಆತ್ಮ ಕಳೆದುಕೊಂಡ ಸಾಗರದಷ್ಟು ಅಗಾಧ ಶಕ್ತಿಯನ್ನ ಮತ್ತೆ ಮರಳಿ ಪಡೆಯುವ ಒಂದು ದೈವಿಕ ತಪಸ್ಸು ಅದು. ಆ ಏಕಾಂತದ ಸಮಯದಲ್ಲಿಯೇ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ಮತ್ತಷ್ಟು ಬಲಿಷ್ಠರಾಗಿ ಮರುಸೃಷ್ಟಿಯಾಗ್ತಾರೆ. ಇದೇ ಮೌನ ಇವರ ಒಳಗಿನ ಅದ್ಭುತ ಕಲ್ಪನಾ ಶಕ್ತಿಯನ್ನ ಮತ್ತು ಹೊಸ ಆಲೋಚನೆಗಳನ್ನ ಜಾಗೃತಗೊಳಿಸುತ್ತದೆ. ಹಿತಶತ್ರುಗಳು ಮತ್ತು ಶನಿಯ ಕಠಿಣ ಪರೀಕ್ಷೆ. ಈಗ ಒಂದು ಕಠೋರವಾದ ಸತ್ಯದ ಬಗ್ಗೆ ಮಾತಾಡೋಣ. ಹಿತಶತ್ರುಗಳು ಮತ್ತು ಶನಿಯ ಪರೀಕ್ಷೆ. ಕಟಕ ರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುವ ಒಂದು ಘಟನೆಯನ್ನ ನೀವು ನೋಡಿರಬಹುದು. ಇವರು ಯಾರಿಗೋ ಒಬ್ಬರಿಗೆ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ಮಾನಸಿಕವಾಗಿ, ಭಾವನಾತ್ಮಕವಾಗಿ ತಮ್ಮ ಮಿತಿಮೀರಿದ ಸಹಾಯ ಮಾಡ್ತಾರೆ. ಆದ್ರೆ ಕೊನೆಗೆ ಆ ವ್ಯಕ್ತಿ ಇವರ ಈ ಮೃದು ನಡೆ ಮತ್ತು ಒಳ್ಳೆಯತನವನ್ನೇ ದೌರ್ಬಲ್ಯ ಅಂತ ಅಂದುಕೊಂಡು ಬೆನ್ನಿಗೆ ಚೂರಿ ಹಾಕ್ತಾನೆ, ಮೋಸ ಮಾಡ್ತಾನೆ. ಕಟಕ ರಾಶಿಯವರ ಅತಿದೊಡ್ಡ ಸಮಸ್ಯೆ ಅಂದ್ರೆ ಅವರಿಗೆ ರಾಜತಾಂತ್ರಿಕವಾಗಿ ಅಥವಾ ಕಪಟವಾಗಿ ಮಾತನಾಡಲು ಬರೋದಿಲ್ಲ. ಆದ್ರೆ ಒಮ್ಮೆ ತಮಗೆ ಮೋಸ ಆಗಿದೆ, ದ್ರೋಹ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ಜಗಳ ಆಡಕ್ ಹೋಗಲ್ಲ. ಬದಲಾಗಿ ಆ ಸಂಬಂಧಗಳನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಇದೇ ನೋಡಿ ಶುದ್ಧ ಸ್ನೇಹಕ್ಕೂ ಮತ್ತು ನಂಬಿಕೆ ದ್ರೋಹದ ಕರಾಳ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಪ್ರಸ್ತುತ ಕಟಕ ರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಮಾನಸಿಕ ಒತ್ತಡಕ್ಕೆ ಕೇವಲ ಅವರ ಸ್ವಭಾವ ಮಾತ್ರ ಕಾರಣ ಅಲ್ಲ. ಇಲ್ಲಿ ಗೋಚಾರದ ಗ್ರಹಗಳ ಪ್ರಭಾವ ತುಂಬಾ ದೊಡ್ಡದಿದೆ. ಶನಿದೇವನು ಇವರ ಕರ್ಮದ ನ್ಯಾಯಾಧೀಶನಾಗಿ ಇವರ ಜೀವನದಲ್ಲಿ ಯಾರು ಅಯೋಗ್ಯರು, ಯಾರು ದ್ರೋಹಿಗಳು ಅವರೆಲ್ಲರನ್ನ ಕಸಗೂಡಿಸಿದ ಹಾಗೆ ಗೂಡಿಸಿ ಇವರನ್ನ ಶುದ್ಧೀಕರಿಸುತ್ತಿದ್ದಾನೆ. ಈ ನೋವಿನ ಕತ್ತಲೆ ಕರಗಿ ನವೋದಯವಾಗುವ ಮತ್ತು ನ್ಯಾಯ ಸಿಗುವ ಸಮಯ ಈಗ ಹತ್ತಿರದಲ್ಲಿದೆ. ಈ ಕಠಿಣ ದಿನಗಳು, ಈ ಆತಂಕ ಇವೆಲ್ಲವೂ ಭವಿಷ್ಯದ ಬೃಹತ್ ಯಶಸ್ಸಿಗೆ ಇವರನ್ನ ಸಿದ್ಧಪಡಿಸುವ ಒಂದು ಪ್ರಬಲವಾದ ಪ್ರಕ್ರಿಯೆಯಷ್ಟೇ. ಅದಾದ ಮೇಲೆ ಬರೋದು ಇವರ ಅತಿದೊಡ್ಡ ಪ್ಲಸ್ ಪಾಯಿಂಟ್, ಅದ್ಭುತ ಸಂಕಲ್ಪ ಶಕ್ತಿ ಮತ್ತು ಆತ್ಮರಕ್ಷಣೆ. ಕೆಲವರು ಇವರನ್ನ ನೋಡಿ ಇವರು ಕೇವಲ ಆವೇಶಭರಿತಲು ಅಥವಾ ಅಳುಮುಂಜಿಗಳು, ಇವರನ್ನ ಸುಲಭವಾಗಿ ದಿಕ್ಕು ತಪ್ಪಿಸಬಹುದು ಅಂತ ಅಂದುಕೊಳ್ತಾರೆ. ಆದ್ರೆ ಅವರಿಗೆ ಕಟಕ ರಾಶಿಯವರ ಆ ಗುಪ್ತ ಸಂಕಲ್ಪ ಶಕ್ತಿಯ ಅರಿವೇ ಇಲ್ಲ. ಸಾಗರದ ಅಲೆಗಳು ಹೇಗೆ ಎಷ್ಟೇ ಬಾರಿ ದಡಕ್ಕೆ ಅಪ್ಪಳಿಸಿದರೂ ಮತ್ತೆ ಪುಟಿದೆದ್ದು ಬರುವ ಹಾಗೆ ಇವರ ಇಚ್ಛಾಶಕ್ತಿ ಅಪಾರ. ಎಲ್ಲರಿಂದ ದೂರ ಹೋದಾಗ, ಒಂಟಿಯಾದಾಗ ಇವರ ಈ ಆಂತರಿಕ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತೆ. ಇವರ ಆಲೋಚನೆಗಳು ಸುಮ್ಮನೆ ಬರುವ ಯೋಚನೆಗಳಲ್ಲ, ಅವು ಭವಿಷ್ಯವನ್ನ ಗೆಲ್ಲುವ ಖಚಿತವಾದ ತಂತ್ರಗಳು. ಏಕಾಂತದಲ್ಲಿ ಇವರು ನೇರವಾಗಿ ತಮ್ಮ ಆತ್ಮದ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸುತ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ಕಟಕ ರಾಶಿಯವರ ಈ ಅಗಾಧವಾದ ಗುಪ್ತ ಶಕ್ತಿ ಇವರ ಕಣ್ಣುಗಳಲ್ಲಿ ಮತ್ತು ಅಂತಃಪ್ರಜ್ಞೆಯಲ್ಲಿ ಇರುತ್ತೆ. ಹೌದು, ಇವರ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತೀಯತೆ ಮತ್ತು ಕರುಣೆ ಇರುತ್ತೆ. ಇವರ ಆಡಳಿತ ಗ್ರಹವಾದ ಚಂದ್ರ ಇವರಿಗೆ ದೈವಿಕ ರಕ್ಷಣೆಯನ್ನ ಕೊಟ್ಟಿರುತ್ತಾನೆ. ಹಾಗಾಗಿ ಯಾರಿಂದಲೂ ಇವರನ್ನ ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವಿಲ್ಲ. ಎಷ್ಟೇ ಕಷ್ಟ ಬಂದರೂ, ಭಾವನೆಗಳಲ್ಲಿ ಮುಳುಗಿ ಹೋದ್ರೂ ಮತ್ತೆ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಯಾಕೆಂದ್ರೆ ಇವರ ಬೆನ್ನಿಗೆ ಆ ದೈವಿಕ ಶಕ್ತಿ ಮತ್ತು ಪ್ರಕೃತಿಯ ಆಶೀರ್ವಾದ ಸದಾ ಕಾವಲಾಗಿ ನಿಂತಿರುತ್ತದೆ. 2026ರ ಸುವರ್ಣ ಯುಗದ ಆರಂಭ. ಈಗ ಒಂದು ಮಹಾ ತಿರುವು. 2026 ಈ ವರ್ಷವನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. 2026 ಈ ವರ್ಷದಲ್ಲಿ ಸಂಭವಿಸುವ ಆ ಬೃಹತ್ ಗ್ರಹಗಳ ಸಂಚಾರ ಮತ್ತು ಗುರುಗ್ರಹದ ಶುಭ ದೃಷ್ಟಿ ಕಟಕ ರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಸುವರ್ಣ ಯುಗವನ್ನ ತರಲಿದೆ. ಇಷ್ಟು ದಿನ ಏಕಾಂತದಲ್ಲಿ ಅವರು ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ, ಕಷ್ಟಕ್ಕೂ ದೊಡ್ಡ ಬೆಲೆ ಸಿಗುವ ಕಾಲ ಇದು. ಅವರು ಯಾರಿಂದ ದೂರ ಹೋದರೋ, ಯಾರು ಇವರನ್ನ ನೋಡಿ ನಕ್ಕರೋ, ಅದೇ ಜನ ಇವರ ಬೃಹತ್ ಯಶಸ್ಸನ್ನ ನೋಡಿ ಮರಳಿ ಬರಲು ಹಪಹಪಿಸುತ್ತಾರೆ. ಇವರ ಏಕಾಂತದ ತಪಸ್ಸಿಗೆ ಅಂತಿಮ ಜಯ ಸಿಗುವ ಅದ್ಭುತ ವರ್ಷ ಇದು. 2026ರ ನಂತರ ಇವರ ಜೀವನದಲ್ಲಿ ಎಂಥ ಅದ್ಭುತ ಬದಲಾವಣೆಗಳು ಕಾದಿವೆ ಗೊತ್ತಾ? ಗ್ರಹಗಳ ಶುಭ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಅಕ್ಷರಶಃ ರಾಜಯೋಗ ಶುರುವಾಗುತ್ತೆ. ಭಾಗ್ಯಸ್ಥಾನದ ಸಕ್ರಿಯತೆಯಿಂದ ಆರ್ಥಿಕ ಸ್ಥಿರತೆ ಮತ್ತು ಹಠಾತ್ ಧನಲಾಭ ಒದಗಿ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಶನಿಯ ಕಠಿಣ ಪರೀಕ್ಷೆಗಳು ಮುಗಿದು ಎಲ್ಲಿಲ್ಲದ ಆಂತರಿಕ ಶಾಂತಿ ಸಿಗಲಿದೆ. ಇವರನ್ನ ನೋಡಿ ಹೀಯಾಳಿಸಿದವರೇ ಇವರ ಸಾಧನೆಯ ಮುಂದೆ ತಲೆಬಾಗಬೇಕಾಗುತ್ತೆ. ಜೊತೆಗೆ ಇವರ ಈ ಆಳವಾದ ಮುಗ್ಧ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಬ್ಬ ನಿಜವಾದ ಹಿತೈಷಿಯ ಅಥವಾ ಆತ್ಮಸಂಗಾತಿಯ ಆಗಮನವು ಇದೇ ಸುವರ್ಣ ಸಮಯದಲ್ಲಿ ಆಗಲಿದೆ. ಇದು ನಿಮ್ಮ ನಿಷ್ಕಲ್ಮಶ ತ್ಯಾಗಕ್ಕೆ ಮತ್ತು ಅಪಾರ ತಾಳ್ಮೆಗೆ ದೈವಿಕ ಪ್ರಕೃತಿಯೇ ನಿಮಗಾಗಿ ಕೊಡುವ ಅತ್ಯುನ್ನತ ಉಡುಗೆಯಾಗಿದೆ. ಪರಿಣಾಮಕಾರಿ ದೈವಿಕ ಪರಿಹಾರಗಳು. ಆದರೆ ಅಲ್ಲಿಯವರೆಗೆ ಈ ಕಠಿಣ ಸಮಯವನ್ನ ದಾಟುವುದು ಹೇಗೆ? ಕಟಕ ರಾಶಿಯವರು ಪಾಲಿಸಬೇಕಾದ ಕೆಲವು ಪ್ರಬಲ ದೈವಿಕ ಪರಿಹಾರಗಳನ್ನ ನೋಡೋಣ. ಈ ಸುವರ್ಣ ಯುಗವನ್ನ ತಲುಪುವ ಮುನ್ನ ಪ್ರಸ್ತುತ ಇರುವ ಆತಂಕ ಮತ್ತು ಕಷ್ಟಗಳನ್ನ ಸುಲಭವಾಗಿ ದಾಟಲು ಕಟಕ ರಾಶಿಯವರು ಈ ಕೆಲವು ಸರಳ ಆದರೆ ಪ್ರಬಲವಾದ ದೈವಿಕ ಪರಿಹಾರಗಳನ್ನ ಪಾಲಿಸಬೇಕು. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಹಾಲು ಅಥವಾ ನೀರಿನ ಅಭಿಷೇಕ ಮಾಡಿಸುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದು ಇದು ಚಂದ್ರನ ದೋಷವನ್ನು ನಿವಾರಿಸಿ ಮನಸ್ಸಿಗೆ ಪರಮ ಶಾಂತಿಯನ್ನ ನೀಡುತ್ತದೆ. ಹಾಗೆಯೇ ಶನಿವಾರದ ದಿನಗಳಲ್ಲಿ ಅಗತ್ಯವಿರುವ ಬಡವರಿಗೆ ಅಥವಾ ಕಷ್ಟಪಡುವ ಕಾರ್ಮಿಕರಿಗೆ ಅನ್ನದಾನ ಮಾಡುವುದು ಅಥವಾ ಕಪ್ಪು ಎಳ್ಳನ್ನ ದಾನ ಮಾಡುವುದು ಶನಿದೇವನ ಕೃಪೆಗೆ ಕಾರಣವಾಗುತ್ತದೆ.
ಮತ್ತು ಕೊನೆಯಲಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷವಾದರೂ ಮೌನವಾಗಿ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಿ. ಇದರಿಂದ ನಿಮ್ಮ ಜಲತತ್ವದ ಶಕ್ತಿ ಪಾಸಿಟಿವ್ ಆಗಿ ಬದಲಾಗುತ್ತೆ ಮತ್ತು ಅತಿಯಾದ ಆತಂಕ ಮತ್ತು ಮೂಡ್ ಸ್ವಿಂಗ್ಸ್ ನಿಯಂತ್ರಣಕ್ಕೆ ಬರುತ್ತೆ. ಇದರ ಜೊತೆಗೆ ಸಾಧ್ಯವಾದಾಗೆಲ್ಲ ದುರ್ಗಾದೇವಿಯ ಅಥವಾ ಚಾಮುಂಡೇಶ್ವರಿಯ ಆರಾಧನೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಕ್ಲೇಶಗಳು ತಕ್ಷಣವೇ ನಿವಾರಣೆಯಾಗುತ್ತವೆ. ಸಮಾರೋಪ. ಹಾಗಾಗಿ ಕಟಕ ರಾಶಿಯವರು ಅನುಭವಿಸುವ ಈ ಒಂಟಿತನ ಖಂಡಿತವಾಗಿಯೂ ಸೋಲಲ್ಲ ಅಥವಾ ಅದೊಂದು ಶಾಪವೂ ಅಲ್ಲ. ಕಟಕ ರಾಶಿಯಲ್ಲಿ ಜನಿಸಿದ್ದಾರೆ ಅಂದರೆ ಅವರು ಬ್ರಹ್ಮಾಂಡದಿಂದಲೇ ಪ್ರೀತಿ ಮತ್ತು ಕರುಣೆಯಿಂದ ಜಗತ್ತನ್ನು ಮುನ್ನಡೆಸಲು ವಿಶೇಷವಾಗಿ ಆಯ್ಕೆಯಾದವರು ಅಂತ ಅರ್ಥ. ಕತ್ತಲನ್ನ ಸೀಳಿ ಬೆಳಕಿನ ಹೊಸ ಹಾದಿಯನ್ನ ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರ ಮೇಲಿದೆ. ಇದು ಅವರನ್ನ ಮತ್ತಷ್ಟು ಶುದ್ಧೀಕರಿಸುವ ಒಂದು ದೈವಿಕ ವರ. ಇಷ್ಟು ದಿನ ಅವರು ಅನುಭವಿಸಿದ ಕಷ್ಟಗಳು ಅವರನ್ನ ಉಕ್ಕಿನಂತೆ ಗಟ್ಟಿಗೊಳಿಸಿವೆ. ಅವರು ಎಲ್ಲರನ್ನೂ ನಂಬಿ ದೂರ ಹೋದದ್ದು ಎಲ್ಲವನ್ನೂ ಕಳೆದುಕೊಂಡು ನಾಶವಾಗಲು ಅಲ್ಲ, ಬದಲಾಗಿ ತಮ್ಮ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಮಹಾನ್ ವಿಜಯವನ್ನ ಸಾಧಿಸಲು. ಆ ಆಳವಾದ ಮೌನವೇ ಅವರ ಅತಿ ದೊಡ್ಡ ಶಸ್ತ್ರ. ಕಟಕ ರಾಶಿಯವರು ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಅವರು ಹುಟ್ಟಿರೋದು ಉನ್ನತ ಸಾಧನೆಗಳಿಗಾಗಿ. ಇಷ್ಟು ದಿನದ ಆ ಕತ್ತಲನ್ನ ದಾಟಿ ಈಗ ಪರಮ ಬೆಳಕಿನ ಕಡೆಗೆ ವಿಜಯಶಾಲಿಯಾಗಿ ಹೆಜ್ಜೆ ಹಾಕುವ ಸಮಯ ಬಂದಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿರುವ ಕಟಕ ರಾಶಿಯವರ ಜೀವನದಲ್ಲಿ ನಡೆದ ಇಂತಹದೇ ಏಕಾಂತದ ನೋವಿನ ಘಟನೆಗಳನ್ನು ಕಮೆಂಟ್ ವಿಭಾಗದಲ್ಲಿ ತಪ್ಪದೆ ಹಂಚಿಕೊಳ್ಳಿ. ನಿಮ್ಮ ಕಥೆ ಇನ್ನೊಬ್ಬರಿಗೆ ಖಂಡಿತ ಸ್ಫೂರ್ತಿಯಾಗಬಹುದು. ಇಂತಹ ಮತ್ತಷ್ಟು ಆಳವಾದ ಬ್ರಹ್ಮಾಂಡದ ರಹಸ್ಯಗಳನ್ನು, ಜೀವನದ ಸತ್ಯಗಳನ್ನು ತಿಳಿಯಕ್ಕೆ ಕಾಲಚಕ್ರ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಬ್ರಹ್ಮಾಂಡದ ಆ ಅಗಾಧವಾದ ಶಕ್ತಿ ಸದಾ ನಿಮ್ಮ ಜೊತೆಗಿದೆ. ಈ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.